जाके बोलिए ट्रैफिक को रोकते नहीं। ओके, गेट आउट ऑफ हियर। किसी से बातें करनी है। आप कहाँ रहते हैं? यहाँ रहते हैं। चलो आपका या- क्या प्रॉब्लम है? मुझे प्रॉब्लम है कि मैं इस रोड पर चलो, चलो, 1 घंटे से ज्यादा खड़ी हूँ। क्यों खड़ी हूँ? कहाँ पे वहाँ व्हीकल है आपका? चलिए। चलो 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 चलो। आवाज कम कर। ರಾಜಕಾರಣಿಗಳ ಮೆರವಣಿಗೆ ಅಂದ್ರೆ ಸಾಕು, ಸಾಮಾನ್ಯ ಜನರ ಪರಿಸ್ಥಿತಿ ನರಕದಂತಾಗುತ್ತೆ. ಗಂಟೆಗಟ್ಟಲೆ ಟ್ರಾಫಿಕ್ನಲ್ಲಿ ಸಿಲುಕಿ ಜನರು ಹೈರಾಣಾಗೋದು ನಮಗೆಲ್ಲ ಮಾಮೂಲಿ. ಆದ್ರೆ ಮುಂಬೈನ ವರ್ಲಿಯಲ್ಲಿ ನಡೆದ ಒಂದು ಘಟನೆ ಇಡೀ ದೇಶದ ಗಮನ ಸೆಳೆದಿದೆ. ಒಬ್ಬ ಸಾಮಾನ್ಯ ಮಹಿಳೆ ಸಚಿವರ ಎದುರೇ ನಿಂತು ಸಾಕು ನಿಮ್ಮ ರಂಪಾಟ, ಮೊದಲು ರಸ್ತೆ ಬಿಡಿ ಅಂತ ಗುಡುಗಿದ್ದಾರೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು, ಆ ಮಹಿಳೆ ಯಾರು, ಬನ್ನಿ ನೋಡೋಣ. मैदान में जाके बोलिए ट्रैफिक को रोकते नहीं। ओके, गेट आउट ऑफ हियर। किसी से बातें आप कहाँ करनी रहते है। हैं? आप कहाँ रहते हैं? यहाँ रहते हैं। चलो आपका या- क्या प्रॉब्लम है? मुझे प्रॉब्लम है कि मैं इस रोड पर चलो, चलो, 1 चलो। घंटे से ज्यादा खड़ी हूँ। क्यों खड़ी हूँ? कहाँ पे वहाँ व्हीकल है आपका? चलिए। चलो 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 चलो। आवाज कम कर। ಈ ಘಟನೆ ನಡೆದಿದ್ದು ಮುಂಬೈನ ಅತ್ಯಂತ ಜನನಿಬಿಡ ಪ್ರದೇಶವಾದ ಒರ್ಲಿಯಲ್ಲಿ. ಕೇಂದ್ರದ ಮಹಿಳಾ ಮೀಸಲಾತಿ ಮಸೂದೆಗೆ ವಿರೋಧ ಪಕ್ಷಗಳು ಅಡ್ಡಿಪಡಿಸುತ್ತಿವೆ ಅಂತ ಆರೋಪಿಸಿ ಮಹಾರಾಷ್ಟ್ರದ ಆಡಳಿತಾರೂಢ ಮಹಾಯುತಿ ಮೈತ್ರಿಕೂಟದ ಬಿಜೆಪಿ ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಂಡಿತ್ತು. ಸುಮಾರು ಸಂಜೆ 5 ಗಂಟೆಯ ಸಮಯ. ಸಚಿವ ಗಿರೀಶ್ ಮಹಾಜನ್ ನೇತೃತ್ವದಲ್ಲಿ ನೂರಾರು ಮಹಿಳಾ ಕಾರ್ಯಕರ್ತೆಯರು ಜಂಬೂರಿ ಮೈದಾನದಿಂದ ಮೆರವಣಿಗೆ ಆರಂಭಿಸಿದ್ರು. ಇದರಿಂದಾಗಿ ಇಡೀ ವರ್ಲಿ ರಸ್ತೆ ಸ್ತಬ್ಧವಾಗಿತ್ತು. ವರ್ಲಿಯ ಆ ಭೀಕರ ಟ್ರಾಫಿಕ್ ಜಾಮ್ನಲ್ಲಿ ಮಹಿಳೆಯೊಬ್ಬರು ತನ್ನ ಪುಟ್ಟ ಮಗುವಿನೊಂದಿಗೆ ಕಾರಿನಲ್ಲಿ ಸಿಲುಕಿಕೊಂಡಿದ್ರು. ಶಾಲೆಯಿಂದ ಮಗುವನ್ನ ಕರೆತರುವಾಗ ಈ ರಸ್ತೆ ತಡೆ ಉಂಟಾಗಿತ್ತು. 1 ಗಂಟೆಯಾದ್ರೂ ವಾಹನಗಳು ಇಂಚು ಅಲುಗಾಡ್ತಾ ಇರಲಿಲ್ಲ. ಹಸಿವು ಮತ್ತು ಸುಸ್ತಿನಿಂದ ಮಗು ಅಳಲು ಶುರು ಮಾಡಿದಾಗ ಆ ತಾಯಿಯ ತಾಳ್ಮೆಯ ಕಟ್ಟೆ ಒಡೆಯಿತು. ಕಾರಿನಿಂದ ಕೆಳಗಿಳಿದ ಮಹಿಳೆ ನೇರವಾಗಿ ಸಚಿವ ಗಿರೀಶ್ ಮಹಾಜನ್ ಅವರ ಬಳಿಯೇ ಹೋದ್ರು. ಪಕ್ಕದಲ್ಲೇ ಇದ್ದ ಖಾಲಿ ಮೈದಾನವನ್ನ ತೋರಿಸಿ ಸಚಿವರನ್ನ ಪ್ರಶ್ನಿಸಿದ ಆಕೆ, ನಿಮಗೆ ಪ್ರತಿಭಟನೆ ಮಾಡಲು ಮೈದಾನ ಇದೆ, ಅಲ್ಲಿ ಹೋಗಿ ಮಾಡಿ, ಇಲ್ಲಿ ರಸ್ತೆ ತಡೆದು ನಮ್ಗೆ ಯಾಕೆ ತೊಂದರೆ ಕೊಡ್ತಿದ್ದೀರಿ ಅಂತ ಖಾರವಾಗಿ ಪ್ರಶ್ನಿಸಿದ್ರು. मैदान में जाके बोलिए ट्रैफिक को रोकते नहीं। ओके, गेट आउट ऑफ हियर। ಪೊಲೀಸ್ ಅಧಿಕಾರಿಗಳು ಆಕೆಯನ್ನ ಸಮಾಧಾನಪಡಿಸಲು ಬಂದಾಗ, ನನ್ನ ಹತ್ರ ಯಾರೂ ಬರಬೇಡಿ, ನೀವು ಪೊಲೀಸರೇ ಇರ್ಲಿ ಯಾರೇ ಇರ್ಲಿ, ನನಗೆ ನಿಮ್ಮ ಜೊತೆ ಮಾತನಾಡಬೇಕಿಲ್ಲ, ಮೊದಲು ಈ ಜನರನ್ನ ಸರಿಸಿ ದಾರಿ ಮಾಡಿಕೊಡಿ ಅಂತ ಸಿಂಹಿಣಿಯಂತೆ ಗುಡುಗಿದ್ರು. किसी से बातें आप कहाँ करनी रहते है। हैं? आप कहाँ रहते हैं? यहाँ रहते हैं। चलो आपका या- क्या प्रॉब्लम है? मुझे प्रॉब्लम है कि मैं इस रोड पर चलो, चलो, 1 घंटे से ज्यादा खड़ी हूँ। क्यों खड़ी हूँ? कहाँ पे वहाँ व्हीकल है आपका? चलिए। चलो 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 चलो। आवाज कम कर। ಈ ಘಟನೆಯ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕಾಲ್ಗಿಚ್ಚಿನಂತೆ ಹಬ್ಬಿದೆ. ನೆಟ್ಟಿಗರು ಆ ಮಹಿಳೆಯ ಧೈರ್ಯವನ್ನ ಮೆಚ್ಚಿ ಕೊಂಡಾಡ್ತಿದ್ದಾರೆ. ಜನಪ್ರತಿನಿಧಿಗಳು ಜನರಿಗೆ ದಾರಿಯಾಗಬೇಕೇ ಹೊರತು ಅಡ್ಡಿಯಾಗಬಾರದು ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ. ಒಬ್ಬ ತಾಯಿಯಾಗಿ ತನ್ನ ಮಗುವಿನ ರಕ್ಷಣೆಗಾಗಿ ಸಚಿವರನ್ನೇ ಎದುರಿಸಿದ ಆಕೆಯ ನಡೆಯ ಬಗ್ಗೆ ಈಗ ಎಲ್ಲೆಡೆ ಚರ್ಚೆಯಾಗ್ತಾ ಇದೆ. ರಾಜಕೀಯ ಲಾಭಕ್ಕಾಗಿ ಸಾಮಾನ್ಯ ಜನರ ಮೇಲೆ ಸವಾರಿ ಮಾಡೋದು ಎಷ್ಟು ಸರಿ? ಆ ತಾಯಿ ಕೇಳಿದ ಪ್ರಶ್ನೆ ಕೇವಲ ಒಬ್ಬ ಸಚಿವರಿಗಲ್ಲ, ಇಡೀ ವ್ಯವಸ್ಥೆಗೆ ಹಾಕಿದ ಸವಾಲಾಗಿದೆ. ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನೀವು ಕೂಡ ಇಂತಹ ಪರಿಸ್ಥಿತಿ ಎದುರಿಸಿದ್ದೀರಾ? ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ರೀತಿಯ ಸಾಕಷ್ಟು ಆಸಕ್ತಿದಾಯಕ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.